ಈ ಅದೃಷ್ಟ ಅನ್ನೋದು ಎಂತವರ ಬದುಕನ್ನು ಕೂಡ ಬದಲಾಯಿಸ್ಬಿಡುತ್ತೆ. ಅದು ಕೈ ಕೊಟ್ಟಾಗ ನಿಜಕ್ಕೂ ಚಿನ್ನದಂತ ಬದುಕು ಕೂಡ ಚಿತ್ರಾನ್ನ ಆಗೋದಂತೂ ಗ್ಯಾರಂಟಿ. ಇದಕ್ಕೆ ಸದ್ಯ ಜೀವಂತ ಉದಾಹರಣೆ ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕೈಯನ್ನ ಈ ಹಿಂದೆಯೂ ಅಭಿಮಾನಿಗಳು ಬಿಟ್ಟಿರ್ಲಿಲ್ಲ, ಈಗಲೂ ಸಹ ಬಿಡ್ತಾ ಇಲ್ಲ. ಅಭಿಮಾನಿಗಳ ಅಭಿಮಾನದ ಈ ಕೂಗು ಜೈಲಿನಲ್ಲಿರುವಂತಹ ದರ್ಶನ್ ಅವ್ರಿಗೆ ಇನ್ನೂ ತಲುಪಿದ್ಯೋ ಇಲ್ವೋ ಅನ್ನೋದು ಸಹ ಗೊತ್ತಿಲ್ಲ. ಒಂದೇ ದಿನದಲ್ಲಿ ಬರೋಬ್ಬರಿ 10 ಕೋಟಿಯನ್ನ ಇದೀಗ ಚಿತ್ರತಂಡ ಬಾಚ್ಕೊಂಡಿರುವಂತದ್ದು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಈ ಅದೃಷ್ಟ ಅನ್ನೋದು ಎಂತವರ ಬದುಕನ್ನು ಕೂಡ ಬದಲಾಯಿಸ್ಬಿಡುತ್ತೆ. ಅದು ಕೈ ಕೊಟ್ಟಾಗ ನಿಜಕ್ಕೂ ಚಿನ್ನದಂತ ಬದುಕು ಕೂಡ ಚಿತ್ರಾನ್ನ ಆಗೋದಂತೂ ಗ್ಯಾರಂಟಿ. ಇದಕ್ಕೆ ಸದ್ಯ ಜೀವಂತ ಉದಾಹರಣೆ ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಸದ್ಯ ಪರಪ್ಪನ ಅಗ್ರಹಾರದಲ್ಲಿ ಕಾಳ ಕಳೀತಾ ಇದ್ದಾರೆ. ತಮ್ಮ ಚಿತ್ರ ಬಿಡುಗಡೆ ಆಗಿದೆ ಒಂದ್ ಕಡೆ, ಆದ್ರೆ ನೋಡುವ ಸೌಭಾಗ್ಯ ಕೂಡ ದರ್ಶನ್ಗೆ ಇಲ್ಲ. ಆದ್ರೂ ದರ್ಶನ್ ಅವರ ಕೈಯನ್ನ ಈ ಹಿಂದೆಯೂ ಅಭಿಮಾನಿಗಳು ಬಿಟ್ಟಿರ್ಲಿಲ್ಲ, ಈಗಲೂ ಸಹ ಬಿಡ್ತಾ ಇಲ್ಲ. ಬದಲಿಗೆ ದರ್ಶನ್ ಮೇಲಿನ ಅಭಿಮಾನದಿಂದ ಡೆವಿಲ್ ಜಾತ್ರೆಯನ್ನ ಅದ್ದೂರಿಯಾಗಿ ಎಲ್ಲೆಡೆ ಮಾಡ್ತಾ ಇದ್ದಾರೆ. ಇನ್ನು ಡಿಸೆಂಬರ್ 11ರ ಬೆಳಿಗ್ಗೆಯಿಂದಲೇ ಚಿತ್ರಮಂದಿರಗಳ ಎದುರು ಬಿಡಾರ ಹೂಡಿದ್ದಾರೆ ಅಭಿಮಾನಿಗಳು. ಬೆಳ್ಳಿತೆರೆಯಲ್ಲಿ ತಮ್ಮ ನೆಚ್ಚಿನ ನಾಯಕನ 2 ಮುಖಗಳನ್ನ ಕಂಡು ಇದೀಗ ಕುಣಿದು ಕುಪ್ಪಳಿಸಿ ರಣಕೇಕಿಯನ್ನು ಸಹ ಹಾಕ್ತಾ ಇದ್ದಾರೆ. ಆದ್ರೆ ಅಭಿಮಾನಿಗಳ ಅಭಿಮಾನದ ಈ ಕೂಗು ಜೈಲಿನಲ್ಲಿರುವಂತಹ ದರ್ಶನ್ ಅವ್ರಿಗೆ ಇನ್ನೂ ತಲುಪಿದ್ಯೋ ಇಲ್ವೋ ಅನ್ನೋದು ಸಹ ಗೊತ್ತಿಲ್ಲ. ಆದ್ರೆ ಅಭಿಮಾನಿಗಳ ಈ ಅಭಿಮಾನ ಕಂಡು ವಿಜಯಲಕ್ಷ್ಮಿ ಅವರ ಹೃದಯ ಮಾತ್ರ ತುಂಬಿ ಬಂದಿದೆ. ಬೆಳ್ಳಿತೆರೆಯಲ್ಲಿ ಡೆವಿಲ್ ಕಣ್ತುಂಬಿಕೊಂಡ ನಂತರ ಆನಂದ ಬಾಷ್ಪದ ಜೊತೆ ಕೃತಜ್ಞತೆ ಉಕ್ಕಿದೆ. ಈ ಹಿನ್ನೆಲೆಯಲ್ಲಿ ಡೆವಿಲ್ ಚಿತ್ರದ ಕುರಿತು ವಿಮರ್ಶೆ ಮಾಡಿರುವಂತಹ ವಿಜಯಲಕ್ಷ್ಮಿ ಅಭಿಮಾನಿಗಳ ಅಭಿಮಾನಕ್ಕೆ ಇದೀಗ ತಲೆಬಾಗಿದ್ದಾರೆ. ಇನ್ನು ದರ್ಶನ್ ಮೊದಲಿನಿಂದಲೂ ಸಹ ತಮ್ಮ ಆಪ್ತ ವಲಯ ಮತ್ತು ಹೊಸಬರ ಚಿತ್ರಕ್ಕೆ ತಮ್ಮ ಚಿತ್ರಕ್ಕಿಂತ ಹೆಚ್ಚಿನ ಟೈಮ್ ಅಂತ ಕೊಡ್ತಾನೆ ಇದ್ರು. ಇದು ದರ್ಶನ್ ಅವರ ವಿಶೇಷತೆ ಅಂದ್ರೂ ಸಹ ತಪ್ಪಾಗಲ್ಲ. ಕೆಲವೊಮ್ಮೆ ತಮ್ಮ ಚಿತ್ರಕ್ಕೂ ಕೂಡ ಕೊಡದಷ್ಟು ಮಹತ್ವವನ್ನ ಬೇರೆಯವರ ಚಿತ್ರಕ್ಕೆ ದರ್ಶನ್ ಕೊಟ್ಟಿದ್ದಾರೆ. ಆದ್ರೆ ದರ್ಶನ್ ಅವರ ವಿಚಾರದಲ್ಲಿ ಚಿತ್ರರಂಗದ ಹಲವಾರು ಮಂದಿ ಇದೀಗ ಮೌನಕ್ಕೆ ಶರಣಾಗಿರುವಂತದ್ದನ್ನ ನಾವು ಕಾಣ್ಬೋದು. ಅದ್ರಲ್ಲಿಯೂ ಸಹ ರೇಣುಕಾಸ್ವಾಮಿ ಪ್ರಕರಣದ ನಂತರ ದರ್ಶನ್ ವಿಚಾರ ಹಲವರ ಪಾಲಿಗೆ ಬಿಸಿ ತುಪ್ಪವಾಗಿತ್ತು. ಇನ್ನು ಕಳೆದ ವರ್ಷ ದರ್ಶನ್ ಪರಪ್ಪನ ಅಗ್ರಹಾರದ ಪಾಲಾದಾಗ ಕೆಲವರು ಸಹಾಯ ಪಡೆದು ಕಷ್ಟ ಕಾಲದಲ್ಲಿ ನೋಡಲು ಸಹ ಬರಲಿಲ್ಲ ಎಂದು ದರ್ಶನ್ ಅಂದ್ಕೊಂಡ್ ಬಿಡ್ತಾರೆ ಅಂತ ಓಡ್ಕೊಂಡ್ ಬಂದು ದರ್ಶನ್ ಅವರ ದರ್ಶನ ಪಡ್ಕೊಂಡು ಹೋಗಿದ್ರು. ಆದ್ರೆ ಈ ಬಾರಿ ದರ್ಶನ್ ಅವರಿಂದ ಒಂದು ಕಾಲದಲ್ಲಿ ಸಹಾಯ ಪಡ್ಕೊಂಡಂತಹ ಹಲವಾರು ಮಂದಿಯನ್ನ ದುರ್ಬೀನ್ ಹಾಕೊಂಡು ಹುಡುಕಿದ್ರು ಕೂಡ ಎಲ್ಲೂ ಸಹ ಕಾಣ್ತಾ ಇಲ್ಲ. ಬದಲಿಗೆ ಈ ಹಿಂದೆ ಕಾಣಿಸಿದಂತೆ ದರ್ಶನ್ ಅವರ ಸುತ್ತ ಕಾಣಿಸಿಕೊಂಡಿರುವುದು ಕೇವಲ ದರ್ಶನ್ ಅವರ ಅಭಿಮಾನಿಗಳು ಮಾತ್ರ. ಅಂದು ಇಂದು ಮುಂದೆಂದು ನಿಮ್ಮ ಜೊತೆಗೆ ಇರ್ತೀವಿ ಅಂತ ದರ್ಶನ್ ಅಭಿಮಾನಿಗಳು ಈಗಾಗಲೇ ಹೇಳ್ಕೊಂಡಿದ್ರು. ಇದೀಗ ದರ್ಶನ್ ಅನುಪಸ್ಥಿತಿಯಲ್ಲೂ ಸಹ ಕರುನಾಡಿನ ಎಲ್ಲೆಡೆ ಡೆವಿಲ್ ಜಾತ್ರೆಯನ್ನ ಮಾಡಿದ್ದಾರೆ. ತಮ್ಮ ನೆಚ್ಚಿನ ನಾಯಕನ ಚಿತ್ರಕ್ಕೆ ಅದ್ದೂರಿ ಸ್ವಾಗತ ಕೋರಿ ಇದೀಗ ಡೆವಿಲ್ ನನ್ನ ಬರ್ಮಾಡ್ಕೊಂಡಿದ್ದಾರೆ. ಹಲವರು ರಾತ್ರಿಯೆಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಸ್ಟಾರ್ ಕಟ್ಟಿ ದೊಡ್ಡ ಗಾತ್ರದ ಹಾರ ಹಾಕಿ ಹಾಲಿನ ಅಭಿಷೇಕ ಕೂಡ ಮಾಡಿ ಸಂಭ್ರಮ ಪಟ್ಟಿದ್ರು. ಇನ್ನು ಬೆಳ್ಳಂಬೆಳಗ್ಗೆ ಬೆಳ್ಳಿತೆರೆಯಲ್ಲಿ ಡೆವಿಲ್ ದರ್ಶನ ಪಡೆದು ಇದೀಗ ದರ್ಶನ್ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಈ ಎಲ್ಲವನ್ನ ಸೈಡಿಗೆ ಬಿಟ್ರೆ ದರ್ಶನ್ ಡೆವಿಲ್ ಚಿತ್ರದ ಮೊದಲ ದಿನದ ಕಲೆಕ್ಷನ್ ಎಷ್ಟು ಅಂತ ನೋಡೋದಾದ್ರೆ ಸುಮಾರು 2,80,000ಕ್ಕೂ ಹೆಚ್ಚು ಟಿಕೆಟ್ ಮುಂಗಡವಾಗಿ ಬುಕ್ಕಿಂಗ್ ಆಗಿತ್ತು. ಡೆವಿಲ್ ರಿಲೀಸ್ಗೂ ಮೊದಲೇ ಸುಮಾರು 8 ಕೋಟಿಗೂ ಅಧಿಕ ಮೊತ್ತವನ್ನ ಚಿತ್ರತಂಡ ಇದೀಗ ಬಾಚ್ಕೊಂಡಿದೆ. ಒಟ್ನಲ್ಲಿ ಒಂದೇ ದಿನದಲ್ಲಿ ಬರೋಬ್ಬರಿ 10 ಕೋಟಿಯನ್ನ ಇದೀಗ ಚಿತ್ರತಂಡ ಬಾಚ್ಕೊಂಡಿರುವಂತದ್ದು. ಇನ್ನು ದರ್ಶನ್ ದಿ ಡೆವಿಲ್ ಸಿನಿಮಾಗೆ ಅಭೂತಪೂರ್ವ ಪ್ರತಿಕ್ರಿಯೆಯೂ ಈಗ ಎಲ್ಲೆಡೆ ಸಿಗ್ತಾ ಇದೆ. ಬೆಳಗ್ಗೆ 6:05 ಆರಂಭವಾದಂತಹ ಶೋಗಳು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ ಆಗಿದ್ದನ್ನ ನಾವು ನೋಡ್ಬೋದು. ಇನ್ನು ಮೊದಲ ದಿನದ ಅಂದಾಜು ಗಳಿಕೆ ಸರಿ ಸುಮಾರು 2,80,000ಕ್ಕೂ ಹೆಚ್ಚು ಟಿಕೆಟ್ ಮುಂಗಡವಾಗಿ ಬುಕ್ ಆಗಿತ್ತು. ಸಿನಿಮಾ ರಿಲೀಸ್ಗೂ ಮೊದಲೇ ಚಿತ್ರತಂಡ 10 ಕೋಟಿಗೂ ಅಧಿಕ ಮೊತ್ತವನ್ನ ಇದೀಗ ಬಾಚ್ಕೊಂಡಿದೆ. ಆದ್ರೆ ಮಲ್ಟಿಪ್ಲೆಕ್ಸ್ಗಳ ಬುಕ್ಕಿಂಗ್ ಓಪನ್ ಆಗೋದು ಲೇಟ್ ಆದಂತಹ ಕಾರಣ ಕಲೆಕ್ಷನ್ ಮೇಲೆ ಸ್ವಲ್ಪ ಪರಿಣಾಮ ಬೀರದಂತೆ ಕಾಣ್ತಾ ಇದೆ. ಮೊದಲ ದಿನ ಸುಮಾರು 20 ಕೋಟಿಗೂ ಅಧಿಕ ಕಲೆಕ್ಷನ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇತ್ತು. ಆದ್ರೆ ಮಲ್ಟಿಪ್ಲೆಕ್ಸ್ಗಳ ಬೇಜವಾಬ್ದಾರಿಯಿಂದ ಕಲೆಕ್ಷನ್ ಮೇಲೆ ಕೊಂಚ ಪರಿಣಾಮ ಬೀರಿದೆ ಅನ್ನೋ ಅಭಿಪ್ರಾಯಗಳು ಕೂಡ ಇದೀಗ ಎಲ್ಲೆಡೆ ಕೇಳಿ ಬರ್ತಾ ಇದೆ. ಇನ್ನು ಬುಕ್ ಮೈ ಶೋನಲ್ಲಿ ದಿ ಡೆವಿಲ್ ಸಿನಿಮಾದ ರೇಟಿಂಗ್ ಆಗ್ಲಿ ವಿಮರ್ಶೆಯಾಗಿ ಚಿತ್ರತಂಡ ಮಾಡಬಾರ್ದು ಅನ್ನೋ ತರ ಚಿತ್ರತಂಡ ಕೋರ್ಟ್ನಿಂದ ತಡೆಯಾಜ್ಞೆ ಕೂಡ ತಂದಿತ್ತು.
ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬೆಳಗಿನಿಂದಲೇ ದರ್ಶನ್ ಫ್ಯಾನ್ಸ್ ತಮ್ಮ ನೆಚ್ಚಿನ ನಾಯಕನ ಪರವಾಗಿ ಟ್ವೀಟ್ ಮಾಡಿ ನಾವೀಗಾಗ್ಲೇ ಗೆದ್ದಿದೀವಿ ಎಂಬ ಅರ್ಥದಲ್ಲಿ ಇದೀಗ ಬರ್ಕೊಂಡಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ದರ್ಶನ್ ರಾಜಕೀಯ ನಾಯಕನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಇಲ್ಲಿ ವಿಶೇಷ. ಅವರು ಜೈಲಿನಿಂದ ಹೊರಗಡೆ ಬಂದ್ಮೇಲೂ ಸಹ ರಾಜಕೀಯ ಪಕ್ಷ ಸೇರ್ತಾರಾ ಎಂಬ ಪ್ರಶ್ನೆ ಇದೀಗ ಹುಟ್ಟಿತ್ತು. ಇದಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ದರ್ಶನ್ ಸಹೋದರ ದಿನಕರ್ ತೂಗುದೀಪ್, ದರ್ಶನ್ ಹುಟ್ಟಿರೋದೇ ಕಲಾ ಸೇವೆಗೆ, ಅವರು ಯಾವುದೇ ಕಾರಣಕ್ಕೂ ರಾಜಕೀಯ ಪಕ್ಷ ಸೇರಲ್ಲ ಎನ್ನುವ ಮೂಲಕ ಇದೀಗ ಎಲ್ಲಾ ಪ್ರಶ್ನೆಗಳಿಗೂ ಸಹ ತೆರೆ ಎಳೆದಿದ್ದಾರೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.